ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 7 ಪ್ರಾಮಾಣಿಕ ಬಾಲಕ ಗದ್ಯ ಭಾಗ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಅಭ್ಯಾಸ. ಆ ವಿಭಾಗ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆಯಿರಿ. ಮೊದಲನೇದಾಗಿ, ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಮಾವಿನ ಅಂತ ಬರೀರಿ. 2, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ದೇಶ ಪ್ರೇಮ. 3, ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಚಳುವಳಿಗಳಲ್ಲಿ ಚಳುವಳಿ ಅಂತ ಬರೀರಿ. 4ನೇದಾಗಿ, ನಮ್ಮ ದೇಶವು 1947 ಆಗಸ್ಟ್ ಡ್ಯಾಶ್ ರಂದು ಸ್ವತಂತ್ರವಾಯಿತು. 15. 5ನೇದಾಗಿ, ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್ ಜವಾಹರ್ಲಾಲ್ ನೆಹರು. ಕೊನೆಯದಾಗಿ, ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಯಾವುದೋ ಡ್ಯಾಶ್ ಜೈ ಜವಾನ್ ಜೈ ಕಿಸಾನ್. ಆ ವಿಭಾಗ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇದಾಗಿ, ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದ್ದರಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. 2, ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಉತ್ತರ, ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು. 3, ಮಾಲೀಕನ ಮನಸ್ಸು ಏಕೆ ಕರಗಿತು? ಉತ್ತರ, ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತು ಕೇಳಿ ಮಾಲೀಕನ ಮನಸ್ಸು ಕರಗಿತು. 4ನೇದಾಗಿ, ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಉತ್ತರ, ಸರ್ಕಾರವು ಶಾಸ್ತ್ರಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಈ ವಿಭಾಗ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇದಾಗಿ, ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು? ಉತ್ತರ, ನಾನು ಮಾಡಿದ್ದು ತಪ್ಪು, ಇನ್ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ. ನಾನು ಮಾಡಿದ ತಪ್ಪಿಗೆ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರು ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು. ಇದಾಯ್ತಾ ಮಕ್ಕಳೇ? 2ನೇ ಪ್ರಶ್ನೆ, ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪು ಅರಿತು ತಿದ್ದಿಕೊಳ್ಳುವ ನಿನ್ನ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಬಾಲಕನಿಗೆ ನೀಡಿ ಸಮಾಧಾನ ಮಾಡಿದನು. 3ನೇದು, ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು? ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ ಅಪಘಾತ ಒಂದಕ್ಕೆ ತಾವೇ ಹೊಣೆ ಮತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು. ಮೊದಲನೇದಾಗಿ, ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಉತ್ತರ, ಬಾಲಕ ಮಾಡಿದ್ದು ತಪ್ಪು, ಆದರೆ ಅವನು ಮಾಡಿದ ತಪ್ಪಿಗೆ ತಂದೆ ತಾಯಿ ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಬಾಲಕ ಅತ್ತನು. 2ನೇ ಪ್ರಶ್ನೆ, ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು. ಉತ್ತರ, ಕಾರಣ ಕೇವಲ 18 ತಿಂಗಳುಗಳು ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ವಿಭಾಗ, ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ. ಮೊದಲನೇ ಪ್ರಶ್ನೆ, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು? ಯಾರು ಹೇಳ್ತಾರೆ? ಇದನ್ನ ತೋಟದ ಮಾಲೀಕ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಬಾಲಕನಿಗೆ ಹೇಳ್ತಾನೆ. 2ನೇ ಪ್ರಶ್ನೆ, ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಯಾರು ಹೇಳೋದು? ಬಾಲಕ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ತೋಟದ ಮಾಲೀಕನಿಗೆ ಹೇಳ್ತಾನೆ. 3, ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಯಾರು ಹೇಳ್ತಾರೆ? ತೋಟದ ಮಾಲೀಕ ಹೇಳ್ತಾನೆ. ಯಾರಿಗೆ ಹೇಳೋದು? ಬಾಲಕನಿಗೆ ಹೇಳ್ತಾರೆ. ವಿಭಾಗ,
ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು. ಮನೆ ಮಾತಾಗು. ಓನ್ ಸೆಂಟೆನ್ಸ್ ಮಾಡಬೇಕು. ನಾನು ಒಳ್ಳೆಯ ಕೆಲಸ ಮಾಡಿದರೆ ಮನೆ ಮಾತಾಗುವೆ. ಹೊಣೆ ಹೊತ್ತು. ಶಾಸ್ತ್ರಿಯವರು ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತರು. ಪುಟಿದೇಳು. ಶಾಸ್ತ್ರಿಯವರಿಗೆ ಸ್ವಾತಂತ್ರ್ಯ ಚಳುವಳಿಗೆ ಆಕರ್ಷಿತರಾಗಿ ದೇಶಪ್ರೇಮ ಅವರಲ್ಲಿ ಪುಟಿದೆದ್ದಿತು. ಆಕರ್ಷಿಸು. ಶಿಕ್ಷಕರು ಮಾಡಿಸಿದ ಚಟುವಟಿಕೆ ನನ್ನನ್ನು ಆಕರ್ಷಿಸುವಂತೆ ಮಾಡಿತು. ಈಗ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಆ ವಿಭಾಗ. ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಟೋಪಿ ಇದೆ. ತಲೆಗೆ ಟೋಪಿ ಧರಿಸುವುದರಿಂದ ಸೂರ್ಯನ ಬಿಸಿ ಅಂದರೆ ತಾಪ ತಗಲದಂತೆ ಮಾಡುತ್ತದೆ, ಬಿಸಿಲು ಬೀಳಲ್ಲ ಅಂತ. ಇದು ಲೇಖನಿ ಅಂದರೆ ಪೆನ್ನು, ಬರೆಯುವುದಕ್ಕೆ ಅವಶ್ಯಕವಾಗಿದೆ. ಇದು ನೋಟ್ಬುಕ್ಕು, ಪುಸ್ತಕ. ಪುಸ್ತಕವು ಓದಲು ಮತ್ತು ಜ್ಞಾನಾರ್ಜನೆ ಮಾಡಲು ಉಪಯೋಗ. ಇದು ಟ್ರೈನ್, ರೈಲ್ವೆ. ರೈಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಉಪಯೋಗ. ಆ ವಿಭಾಗ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ನೀರು ಏಕೆ ಸುರಿಯುತ್ತಿದೆ? ನಲ್ಲಿಯನ್ನು ಯಾರೂ ಬಂದ್ ಮಾಡಿಲ್ಲ, ಆದ ಕಾರಣ ನೀರು ಸುರಿಯುತ್ತಿದೆ. ನೀರು ಸುರಿಯುವುದನ್ನು ನಿಲ್ಲಿಸಬೇಕು, ಏಕೆ? ನೀರು ಅಮೃತಕ್ಕೆ ಸಮ, ಅದಿಲ್ಲದಿದ್ದರೆ ನಾವು ಇರಲು ಸಾಧ್ಯವಿಲ್ಲ, ಆದ ಕಾರಣ ನೀರು ಸುರಿಯುವುದನ್ನು ನಿಲ್ಲಿಸಬೇಕು. ಆದ ಮೇಲೆ ಭಾಷಾಭ್ಯಾಸ ನೋಡೋದಾದರೆ ಮಾದರಿಯಂತೆ ವಾಕ್ಯ ರಚಿಸು ಅಂತ ಇದೆ. ಮಾದರಿ ಕೊಟ್ಟಿದ್ದಾರೆ. ನಾನು ಹಣ್ಣನ್ನು ತಿಂದೆನು. ಈ ಥರ ಮಿಸ್ ಮ್ಯಾಚ್ ಕೊಟ್ಟರೆ ನೀನು ಹಣ್ಣನ್ನು ತಿಂದಿರಿ, ನಾವು ಹಣ್ಣನ್ನು ತಿಂದೆವು, ಕರೆಕ್ಟಾಗಿ ಬರೀಬೇಕು. ನೋಡಿ, ಈಗ ನಾನು ಹೇಳ್ತಾ ಹೋಗ್ತೀನಿ. ನೀನು ಹಣ್ಣನ್ನು ತಿಂದೆ. 2, ನಾವು ಹಣ್ಣನ್ನು ತಿಂದೆವು. 3, ನೀವು ಹಣ್ಣನ್ನು ತಿಂದಿರಿ. ಅವನು ಹಣ್ಣನ್ನು ತಿಂದನು. ಅವಳು ಹಣ್ಣನ್ನು ತಿಂದಳು. ಅವರು ಹಣ್ಣನ್ನು ತಿಂದರು. ಹೀಗೆ. ಆ ವಿಭಾಗ. ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ. ಇಲ್ಲಿ ಮೊದಲನೇದು ಅವರೇ ಕೊಟ್ಟವ್ರೆ ಮಾದರಿ. ಹಸುವು ಹುಲ್ಲನ್ನು ಮೇಯುತ್ತಿದೆ. ಇದಾಯ್ತಾ? ಮಕ್ಕಳು ಮರದ ಹತ್ತಿರ ಆಟವಾಡುತ್ತಿದ್ದಾರೆ. ನೋಡಿ, ಮರ ಇದೆ, ಮಕ್ಕಳೆಲ್ಲ ಆಡ್ತಿದ್ದಾರೆ. ಅದು ಮಕ್ಕಳು ಮರದ ಹತ್ತಿರ ಆಟವಾಡುತ್ತಿದ್ದಾರೆ ಅಂತ ನಾನು ಬರೆದಿದ್ದೀನಿ. ಈಗ ಭಾಷಾ ಚಟುವಟಿಕೆ ನೋಡೋದಾದರೆ ಆ ವಿಭಾಗ. ಕೆಳಗಿನ ಪದಗಳಿಗೆ ಅರ್ಥಕೋಶವಾದ ಅರ್ಥ ಹುಡುಕಿ ಬರೆ. ಪಕ್ವ ಅಂದರೆ ಹಣ್ಣಾದ ಅಂತ ಅರ್ಥ. ಧಾವಿಸು ಅಂದರೆ ವೇಗವಾಗಿ ಹೋಗು, ಬೇಗ ಹೋಗು ಅಂತ. ಗಲಿಬಿಲಿ ಅಂದರೆ ದಿಕ್ಕು ತೋರದೆ ಹೋಗುವುದು, ಗೊತ್ತಿಲ್ಲದೆ ಹೋಗೋದು. ನೇತೃತ್ವ ಅಂದರೆ ಮುಖಂಡತ್ವ, ನಾಯಕತ್ವ ಅಂತ ಅರ್ಥ. ಸೊ ಇಲ್ಲಿಗೆ ಭಾಷಾ ಚಟುವಟಿಕೆ, ಸಾಮರ್ಥ್ಯಾಧಾರಿತ ಚಟುವಟಿಕೆ, ಪ್ರಶ್ನೋತ್ತರಗಳು, 2-3 ವಾಕ್ಯಗಳು. ಸೊ ಇಲ್ಲಿಗೆ ಪ್ರಾಮಾಣಿಕ ಬಾಲಕ ಎಂಬ ಗದ್ಯ ಭಾಗದ ಪ್ರಶ್ನೋತ್ತರಗಳೆಲ್ಲ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.